ಬಡವರಿಂದ ಶ್ರೀಮಂತರವರೆಗೂ ಮಾಡುವ ಅಡುಗೆಗಳ ಮಿಡಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಡುಗೆ ಪುದೀನ ಪೆಪ್ಪರ್ ರಸಮ್. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಸೂಪ್ ಥರನೂ ಕುಡಿಬೋದು. ಈಗ ಶುರು ಮಾಡೋಣ. 2 ಹಿಡಿಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಎಳೆದಿದ್ದರೆ ಸ್ವಲ್ಪ ದಂಟು ಸೇರಿಸಿ ಹಾಕ್ಬೋದು. ಆಮೇಲೆ 1 ಸ್ಪೂನು ಕಾಳುಮೆಣಸು, 1 ಸ್ಪೂನ್ ಜೀರಿಗೆ ಈ ಸ್ಪೂನಲ್ಲಿ ತಗೊಂಡಿದ್ದೀನಿ. ಆಮೇಲೆ 1 ಈರುಳ್ಳಿ, 1 ಟೊಮೆಟೊ, 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 2 ಪೀಸು ಶುಂಠಿ, 3 ಹಸಿಮೆಣಸಿನ್ಕಾಯಿ. ಇದನ್ನ ಎಲ್ಲ ಸೇರಿಸಿ ಕುಕ್ಕರಲ್ಲಿ ಹಾಕಿ 1 ವಿಜಿಲ್ ಕೂಗಿಸ್ಬೇಕು. ಈಗ ಪುದೀನ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಮತ್ತು ಜೀರಿಗೆ, ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ 2 ಪೀಸ್ ಮಾಡಿ ಹಾಕೋಣ. ಟೊಮೆಟೊನು 2 ಪೀಸ್ ಮಾಡಿ ಹಾಕೋಣ. ಒಂದು ಸ್ವಲ್ಪ ನೀರು, ಆಮೇಲೆ ನೀರು ಹಾಕೋಣ ರಸಮ್ ಮಾಡಬೇಕಾದ್ರೆ. ಈಗ ಬೇಯಕ್ಕೆ ಮಾತ್ರ ನೀರು ಹಾಕಿದರೆ ಸಾಕು. ಎಲ್ಲ ಹಾಕಿ 1 ವಿಜಿಲ್ ಕೂಗಿಸಿದ್ರೆ ಸಾಕು. ಈಗ ಸ್ಟವ್ ಆನ್ ಮಾಡೋಣ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಎಲ್ಲ ಹಾಕಿ 1 ವಿಜಿಲ್ ಕೂಗಿಸೋಣ. 1 ವಿಜಿಲ್ ಕೂಗಿದ್ರೆ ಸಾಕು ಇದು. ಆಮೇಲೆ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಪೂರ್ತಿ ತಣ್ಣಗಾಗಬೇಕು. 1 ವಿಜಿಲ್ ಆಗಿ ತಣ್ಣಗಾದ್ಮೇಲೆ ತೆಗೆದು, ವಿಜಿಲ್ ಹೋದ್ಮೇಲೆ ತೆಗೆದು ತಣ್ಣಗೆ ಮಾಡಿ ಆಮೇಲೆ ರುಬ್ಕೊಳ್ಳೋಣ. ಇದೀಗ ತಣ್ಣಗಾಗಿದೆ. ಈಗ ನಾನು ಸಪ್ರೇಟ್ ಮಾಡಿಟ್ಟಿದ್ದೀನಿ. ನೀರು ಬೇರೆ ಮತ್ತು ಬೆಂದಿರೋ ಪುದೀನ ಎಲ್ಲ ಹಾಕಿದ್ದೀನಲ್ಲ ಅದನ್ನ ಬೇರೆ. ಇಲ್ಲಿ ನೀರು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ಈ ಟೊಮೆಟೊದು ಸಿಪ್ಪೆ ತೆಗೆಯೋಣ. ಇದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ. ಇವಾಗ ನಾವು ಅವಾಗ ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ವಲ್ಲ ಬೇಯಕ್ಕೆ, ಅದನ್ನ ಹಾಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಇದೀಗ ಪೇಸ್ಟ್ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಪಾತ್ರೆ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕೊಳ್ಳೋಣ. 4 ಎಸಳು ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ ಮುರಿದು ಹಾಕೊಳ್ಳೋಣ. ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಇವಾಗ ಇದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಲಿ ಪೇಸ್ಟು. ಈಗ ಉಳಿದಿರೋ ನೀರು, ಬೇಯಿಸಿರೋ ನೀರು, ಆಮೇಲೆ ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಇದು ರಸಮ್ ತೆಳ್ಳಗಿರಬೇಕು. ಸೂಪ್ ಥರ ಕುಡಿಯೋಕ್ಕೂ ಆಗುತ್ತಲ್ಲ. ಈ ಥರ ತೆಳ್ಳಗಿರಬೇಕು ರಸಮು. ಈಗ ಅರಿಶಿನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದು ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದೀಲಿ. ಒಂದು ಸ್ವಲ್ಪ ಘಾಟು ಹೋಗಲಿ, ಘಾಟು ವಾಸನೆ. 1-2 ನಿಮಿಷ ಕುದಿದ್ರೆ ಸಾಕು. ಚಿಕ್ಕದು ಮಾಡಿಡುವ.
ಇವಾಗ ಆಗಿದೆ, ಇದು ಆಫ್ ಮಾಡೋಣ. ರಸಮ್ ಕುದ್ದಿದೆ. ಪುದೀನ ಪೆಪ್ಪರ್ ರಸಮ್ ರೆಡಿಯಾಗಿದೆ. ಅನ್ನದ ಜೊತೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಸೈಡ್ಗೆ ಏನಾದರೂ ಉಪ್ಪಿನಕಾಯಿ ಇದ್ರೂ ನಡೆಯುತ್ತೆ, ಇಲ್ಲಾಂದರೆ ಪಲ್ಯ ಏನಾದರೂ ಮಾಡ್ಕೊಂಡು ಊಟ ಮಾಡ್ಬೋದು. ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನ ಸೂಪ್ ಥರನೂ ಕುಡಿಬೋದು. ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.